ಏನಿಬ್ರು ಈ ತರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಇವತ್ತು? ಇಷ್ಟೊಂದು ಫ್ರೀ ಆಗ್ಬಿಟ್ಟಿದ್ದೀರಾ ಇಬ್ರು? ಅಯ್ಯೋ ಹ್ಞೂ ಆಂಟಿ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ನೋಡಿ ನಾವು. ಅಯ್ಯೋ ಹೌದಾ, ನನ್ನ ಬಗ್ಗೆ ಮಾತಾಡ್ತಿದ್ರಾ? ಏನಂತ? ಏನಿಲ್ಲ ಆಂಟಿ, ನೋಡಿ ನಾವು ಬುದ್ಧಿ ಕಲಿಬೇಕು ಒಂದು ಸ್ವಲ್ಪ ಈಗಾದ್ರೂ ಅಂತ ಅನ್ಕೊಂಡು ಮಾತಾಡ್ತಿದ್ದೆ. ಯಾಕಪ್ಪ, ನಾನೇನ್ ಮಾಡಿದೆ ಅಂತ ಅನ್ಬಿಟ್ಟು ನನ್ನ ಬುದ್ಧಿ ನೋಡ್ಕೊಂಡು ನೀವಿಬ್ರು ಮಾತಾಡ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ಆಂಟಿ, ನೀವು ಕಷ್ಟಪಡೋ ಟೈಮ್ನಲ್ಲೆಲ್ಲ ಕಷ್ಟಪಟ್ಟು ದುಡ್ಡು ಕಾಸೆಲ್ಲ ಚೆನ್ನಾಗಿ ಕೂಡಾಕಿದ್ದಕ್ಕಲ್ವಾ ಇವತ್ತು ಈ ವಟಾರ ಎಲ್ಲನೂ ಇಟ್ಕೊಂಡಿದ್ದೀರಾ. ಹಾಗೇನೆ ಇನ್ನೊಂದು ಮನೆನೂ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಓಡಾಡ್ತಾ ಇದ್ದೀರಲ್ಲ, ಅದಕ್ಕೇನೆ ನಾವು ಆಂಟಿ ನೋಡಿನೇ ಬುದ್ಧಿ ಕಲಿಬೇಕು, ಆಂಟಿ ಥರನೇ ನಾವು ದುಡ್ಡು ಕಾಸೆಲ್ಲ ಉಳಿಸ್ಬೇಕು ಹೆಂಗಸರು ಅಂತ ಅನ್ಕೊಂಡು ಮಾತಾಡ್ತಿದ್ವಿ ಅಷ್ಟೇನೆ. ಅದು ನಿಜಾನೇ ಹೇಳಿ. ಅವತ್ತೊಂದು ದಿನ ನನ್ನ ಗಂಡನ್ನ ನಾನು ಫ್ರೀ ಬಿಟ್ಬಿಟ್ಟಿದ್ದಿದ್ರೆ ಇವತ್ತು ಈ ವಟಾರನೂ ಇರುತ್ತಿರ್ಲಿಲ್ಲ ನನ್ನ ಹತ್ರ. ನಾನು ಕೂಡ ಬೇರೆಯವ್ರ ಮನೇಲಿ ಬಾಡಿಗೆಗೆ ಪಾಚಿಗೆ ಅಂತ ಅನ್ಕೊಂಡೆ ಓಡಾಡ್ಕೊಂಡು ನಿಂತ್ಕೊಬೇಕಿತ್ತು. ನನ್ನ ಮಕ್ಕಳನ್ನೆಲ್ಲ ನಾನು ಫಾರಿನ್ಲೆಲ್ಲ ಓದ್ಸಕ್ಕಾಯ್ತಿತ್ತ. ನನ್ನ ಗಂಡನ್ಗೆ ಮೊದಲು ಕತ್ತೂತ್ ಕೈ. ಅಯ್ಯೋ ಹೌದಾ ಆಂಟಿ, ಅಂಕಲ್ ದುಡ್ಡು ಕಾಸೆಲ್ಲ ಉಳಿಸ್ತಾ ಇರ್ಲಿಲ್ವಾ? ಅಯ್ಯೋ ಇಲ್ಲ ತಾನು, ಅಂಕಲ್ದು ಬುದ್ಧಿ ಅಷ್ಟೇನೆ. ಅವ್ರಿಗೆ ಮಾಡು ಇವ್ರಿಗೆ ಮಾಡು, ಕೇಳಿದವ್ರಿಗೆ ದುಡ್ಡು ಕೊಟ್ಬಿಡು, ಇದೇ ಅವತಾರ ಅಂಕಲ್ಲು. ಅವಾಗೆಲ್ಲ ಅವ್ರ ಕೈಯಿಂದ ಅಧಿಕಾರನ ನಾನು ತಗೊಂಡು ಮನೆ ಮೇಂಟೆನೆನ್ಸ್ಗೆ ಅಂತ ಅಂದ್ಕೊಂಡು ದುಡ್ಡು ಕಾಸೆಲ್ಲ ನಾನು ಯಾವಾಗ ವ್ಯವಹಾರ ಕೈಗೆ ತಗೊಂಡೆ ಅಲ್ಲಿಂದನೇ ನಾನು ಇಷ್ಟೆಲ್ಲನೂ ಉಳ್ಸೋಕ್ಕಾಗಿದ್ದು. ಅಯ್ಯೋ ಹೆಂಗೋ ಒಳ್ಳೇದಾಯ್ತು ನೋಡಿ, ನೀವು ಅಷ್ಟೋ ಇಷ್ಟೋ ಉಳಿಸಿದ್ದಕ್ಕೆ ಇವತ್ತು ಇಷ್ಟಾದರೂ ಬದುಕ್ತಾ ಇದ್ದೀರಿ. ನಮ್ಮ ಗಂಡಂದ್ರು ಅವರೇ ನಮ್ಮ ಕೈಲಿ 4 ಪೈಸೆನೂ ದುಡ್ಡು ಕೊಡಲ್ಲ ಆಂಟಿ. ಹೌದಾ, ದುಡ್ಡು ಕಾಸು ಏನು ನಿಮ್ಮ ಕೈಲಿ ಕೊಡೋದೇ ಇಲ್ವಾ? ಮನೆ ಸಾಮಾನು ಇದು ಎಲ್ಲ ಯಾರು ಮಾಡ್ತಾರಾಗಿದ್ರೆ? ಸಾಮಾನು ಇದು ಅದು ಅಂತ ಅನ್ಕೊಂಡು ಏನೇ ಬೇಕಂದ್ರೂ ಅವರೇ ಕರ್ಕೊಂಡೋಯ್ತಾರೆ, ಅವರೇ ತಗೊಂಬರ್ತಾರೆ ಆಂಟಿ. ನಮ್ಮ ಕೈಲಿ 1 ರೂಪಾಯಿ ದುಡ್ಡು ಕೊಡಲ್ಲ. ಆ ಥರ ಬಿಟ್ಕೊಂಡ್ಬಿಡ್ತು ಗಂಡಂದ್ರನ್ನ ಅಂತಂದರೆ ಮುಗ್ದೋಯ್ತು ಕತೆ. 4 ಕಾಸು ಉಳ್ಸೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಅಲ್ಲ ತಾನು, ನಿನ್ಗಾದ್ರೂ ಓದಿದ್ಯಾ, ಬುದ್ಧಿ ಇರಬಾರ್ದಾ? ಅಯ್ಯೋ ಆಂಟಿ, ನಾನು ಅಷ್ಟೋ ಇಷ್ಟೋ ಇವ್ರ ಜೊತೆ ಜಗಳ ಗಿಗ್ಳಕ್ಕೆ ಬಿದ್ದಿರೋದ್ರಿಂದಲೇ ಇವತ್ತೊಂದು ಸೈಟು ಅಂತ ಅಂದ್ಬಿಟ್ಟಾದ್ರೂ ಮಾಡಿದ್ದೀವಿ. ಆದರೆ ಮನೆ ಕಟ್ಟಬೇಕು ಅಂದ್ಬಿಟ್ಟು ನಾನು ಕಷ್ಟಪಡ್ತಾ ಇದ್ದೀನಿ, ಅವರಂತೂ ತಲೆನೇ ಕೆಡಿಸ್ಕೊಂತಿಲ್ಲ ಆಂಟಿ ಇವಾಗಂತೂ. ಹಂಗೆ ಅನ್ಕೊಂಡಿತ್ತು ಅಂತಂದರೆ ಜೀವನ ನಡೆಯಲ್ಲ ನೋಡಿ. ನಂತರ ನೀವು ಅಧಿಕಾರನ ನಿಮ್ಮ ಕೈಲಿ ತೊಗೊಳ್ಳಿ. ಗಂಡನ ಹತ್ರ ಲೆಕ್ಕ ಕೇಳಿ ಚೆನ್ನಾಗಿ, ಏನಕ್ಕೆ ಖರ್ಚು ಮಾಡಿದ್ರಿ, ಎಲ್ಲಕ್ಕೆ ದುಡ್ಡು ಹಾಕಿದ್ರಿ, ಎಷ್ಟು ಸಂಬಳ ನಿಮ್ಮದು ಎಲ್ಲನೂ ತಿಳ್ಕೊಂತ ಇರಬೇಕು ಕಣ್ರೆ. ಹ್ಞೂ ಆಂಟಿ, ನೀವು ಹೇಳ್ದಂಗೆ ನಾವು ಕೂಡ ಹಂಗೆ ಲೆಕ್ಕ ಗಿಕ್ಕ ಕೇಳ್ಕೊಂಡು ಇರಬೇಕು. ಮೊದಲೇ ಗೊತ್ತಲ್ಲ ನಮ್ಮ ಯಜಮಾನ್ರು, ಮನೆಗೆ ಊಟಕ್ಕೆ ತಿಂಡಿಗೆ ಅದಕ್ಕೆ ಇದಕ್ಕೆ ಖರ್ಚು ಮಾಡಿದೆ ಅಂತ ಅಂದ್ಬಿಟ್ಟೆ ಲೆಕ್ಕ ಗಿಕ್ಕ ಎಲ್ಲನೂ ತೋರಿಸ್ಬಿಡ್ತಾರೆ. ಅಲ್ಲ, ಇಷ್ಟು ದಡ್ಡಿ ಐತರ ಲಕ್ಷ್ಮಿ ಅವರೇ ನೀವು. ನೀವಾದ್ರೂ ಬುದ್ಧಿ ಕಲ್ತಿಲ್ಲ, ನಿಮ್ಮ ಗಂಡನಾದ್ರೂ ಉಳಿಸ್ಬೇಕು ತಾನೇ. ಅಯ್ಯೋ ದುಡ್ಡು ಕಾಸು ಅಂತ ಬಂದರೆ ಮನೆ ಹೆಂಗಸರೆಲ್ಲ ಬುದ್ಧಿವಂತರೇ ಆಗಿರ್ತೀವಿ ಆಂಟಿ. ಆದರೆ ಗಂಡಂದ್ರು ಕೊಡೋದ್ರ ಮೇಲೆ ತಾನೇ ಡಿಪೆಂಡ್ ಆಗೋದು. ಹೌದು ಲಕ್ಷ್ಮಿ ಆಂಟಿ ಹೇಳ್ತಿರೋದು ನಿಜಾನೇ. ಗಂಡಂದ್ರು ಕರೆಕ್ಟಾಗಿ ತಂದು ನಮ್ಮ ಕೈಲಿ ಕೊಟ್ಟರೆ ಎಷ್ಟು ಉಳಿಸ್ಬೇಕು ಅಷ್ಟು ಉಳಿಸಿ ಸಂಸಾರ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿರ್ತೀವಿ ನಾವು. ಅವರು ಎಲ್ಲ ನಾವೇ ವ್ಯವಹಾರ ಮಾಡ್ತೀವಿ, ನಾವೇ ಇದು ಮಾಡ್ತೀವಿ ಅಂತ ಅಂತಾರೆ. ಇಲ್ಲಿ ನಮ್ಗೆ 1 ರೂಪಾಯಿ ಖರ್ಚು ಮಾಡಿದ್ರೆ ಹೊರಗಡೆ 4 ರೂಪಾಯಿ ಖರ್ಚು ಮಾಡ್ಕೊಂಡು ಓಡಾಡಿರ್ತಾರೆ ಆಂಟಿ. ಅದೂ ನಿಜನೇ ಕಣ್ರಮ್ಮ, ನೀವು ಹೇಳೋದು. ಏನಿದ್ರು ಕಂಡಂದ್ರನ್ನ ಹದ್ಬಸ್ತಲ್ಲಿ ಇಟ್ಕೊಬೇಕು. ಇನ್ನು ಮುಂದಕ್ಕಾದ್ರೂ ಅದನ್ನ ನನ್ನ ನೋಡಿ ಕಲೀರಿ ನೀವು. ನಾನು ನಿಮ್ಮ ಅಂಕಲ್ನ ಹೆಂಗಿಟ್ಟಿದ್ದೀನಿ ಹೇಳಿ? ಅವರು ಬೀದಿಲ್ ಮಾತ್ರ ಹುಲಿ, ಮನೇಲಿ ಇಲಿ. ಅಯ್ಯೋ ಹೌದಾ ಆಂಟಿ, ಅಂಕಲ್ ನಿಮ್ಗೆ ಅಷ್ಟೊಂದು ಎದ್ರಕಂತಾರ ಅಂತೀಯಲ್ಲ. ಹೊರಗಡೆ ಬಂದಾಗ 4 ಜನದ ಮುಂದೆ ಹೆಂಗಿರ್ಬೇಕು ಹಂಗಿರಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಇಲ್ಲ ಹೊರಗಡೆ ಬಂದಾಗೆಲ್ಲ ನಿಮ್ಮ ಹತ್ರ ಜೂರ ತೊಡಿತಾರೆ. ಮನೆ ಒಳಗಡೆ ಬಂದು ಈ ಜೂರತ್ತೇನಾದ್ರು ನನ್ನ ಹತ್ರ ತೋರಿಸಿದ್ರೆ ನಾನೇನಿಲ್ಲ ಅವ್ರಿಗೆ ಮೂಲೆಯಲ್ಲಿರೋ ಲಟ್ಟಣಿಗೆ ತಗೊಂಡೋ ಪೊರಕೆ ತಗೊಂಡೋ ಒಂದು ಬಿಟ್ಟಿರ್ತೀನಿ. ಏನಂಟಿ ಅಂಕಲ್ನ ನೀವು ಇಷ್ಟೊಂದು ಎದುರಿಸಿಟ್ಟಿದ್ದೀರಾ? ಇಲ್ವಾ ಮತ್ತೆ, ಸುಮ್ಮನೆ ಬಿಟ್ಬಿಡ್ತು ಅಂತ ಅಂದರೆ ಅವರು ಕೈ ಮೀರೇ ಹೊರಟೋಗ್ಬಿಡ್ತಾರೆ. ನಿಮಗೆ ಗೊತ್ತಲ್ಲ, ನಾವು ಆಗೆಲ್ಲ ಮದುವೆ ಆದ ಹೊಸದ್ರಲ್ಲಿ ಏನೊಂದು ಕೇಳ್ತಿರ್ಲಿಲ್ಲ. ಆಗ ತಗೋ ಅವ್ರ ಅಮ್ಮಂಗೆ ಕೊಟ್ಕೋ ದುಡ್ಡು, ಅವ್ರ ಅಪ್ಪಂಗೆ ಕೊಟ್ಕೋ, ಅವ್ರ ತಂಗಿರು ಬಂದರೆ ತಂಗಿರು ಮಾಡು, ತಂಗಿ ಮಕ್ಳನ್ನ ಕರ್ಕೊಂಡು ಬಂದು ನೋಡ್ಕೋ, ಅವ್ರ ಎಜುಕೇಷನ್ನು ಕೊಟ್ಕೋ, ಇವರು ಕೊಟ್ಕೋ. ಇದನ್ನೇ ನೋಡಿ ನನಗೂ ಸಾಕಾಗೋಗಿತ್ತು ಕಣ್ರೆ. ಅಷ್ಟು ಹೊತ್ತಿಗೆ ನಾನು ನಮ್ಮ ಅತ್ತೆ ಮನೆಯಿಂದ ಈಚೆ ಬಂದು ಬದುಕ್ತೀನಿ ಅನ್ನಂಗೆ ಆಗೋಗಿದ್ದೆ. ಅಂಕಲ್ ಬೇರೆ ಅವಾಗ ಬಾಯಿಗೆ ಬಂದಂಗೆಲ್ಲ ಬೈಯೋದು ಹೊಡಿಯೋದು ಹಿಂಗೆಲ್ಲ ಮಾಡ್ತಿದ್ರು. ನಾನು ನಮ್ಮ ಅತ್ತೆಗೆ ಎದ್ರುಕೊಂಡು ನಮ್ಮ ಮಾವನಿಗೆ ಎದ್ರುಕೊಂಡು ಸುಮ್ಮನೆ ಇರ್ತಿದ್ದೆ ಕಣ್ರೆ, ಹೊಡೆಸ್ಕೊಂಡು ಬೈಸ್ಕೊಂಡು ಹೊತ್ಕೊಂಡು. ಆಂಟಿ, ಅಂಕಲ್ ಇಷ್ಟೆಲ್ಲಾನು ಮಾಡೋರ ಅವಾಗ? ನಿಮಗೆ ಹಿಂಸೆ ಎಲ್ಲಾನು ಕೊಟ್ಟವ್ರಾ? ಅಯ್ಯೋ ಹ್ಞೂ ಕಣ್ರೆ, ಮದುವೆ ಆಗಿದ್ದು ಹೊಸ್ತು ಅಲ್ವಾ, ನನಗೂ ಏನೂ ಗೊತ್ತಾಯ್ತಿರ್ಲಿಲ್ಲ. ಅವಾಗಿನ್ನ ನನಗೂ ಚಿಕ್ಕ ವಯಸ್ಸಿಗೆ ನಮ್ಮನೆಯವರು ಮದುವೆ ಮಾಡಿಬಿಟ್ರು. ಇವ್ರನ್ನ ನೋಡ್ಬಿಟ್ಟು ಕೆಲಸದಲ್ಲವ್ರೆ ಅಂತ. ಈ ಅಪ್ಪ ನೋಡಿದ್ರೆ ಕೆಲ್ಸಕ್ಕೆ ಹೋಗು, ಅವ್ರ ಮನೆಯವ್ರನ್ನ ನೋಡ್ಕೊ, ನನ್ನ ಕಡೆ ಗಮನನೇ ಇರ್ತಿರ್ಲಿಲ್ಲ. ಬಾ ತಿನ್ನು ಮಲ್ಕೋ ಅಷ್ಟೇ. ನನಗೆ ಏನು ಬೇಕು ಏನು ಬೇಡ ಏನೊಂದು ಕೇಳ್ತಿರ್ಲಿಲ್ಲ ಕಣ್ರೆ. ತುಂಬ ಬೇಜಾರಾಗೋಯ್ತಿತ್ತು. ಆಮೇಲೆ ನಾನು ಸುಮ್ಮನಿದ್ದೆ 1 ವರ್ಷ ಸರಿ 2 ವರ್ಷ ಸರಿ ಅಂತ ಅಂದ್ಕೊಂಡು ಆಮೇಲೆ ಒಂದು ಮಗು ಆಯ್ತಲ್ಲ, ಆವಾಗ ನನಗೆ ಅರ್ಥ ಆಯಿತು. ಏನಂಟಿ ಹಿಂಗೆ ಹೇಳ್ತಾ ಇದ್ದೀರಿ ನೀವು? ಅಯ್ಯೋ ಹ್ಞೂ ಕಣ್ರೆ, ನಾನು ಹೇಳ್ತಿರೋದೇ ನಿಜ.
ಒಂದು ಮಗು ಆದಮೇಲೆ ನನಗೂ ಬುದ್ಧಿ ಬಂತು. ಮಗುಗೆ 1 ರೂಪಾಯಿ ಖರ್ಚಿಗೆ ಅಂತ ನಾನು ದುಡ್ಡು ಇಟ್ಕೊಂಡಿರ್ಲಿಲ್ವಾ. ನಾನೋಗಿ ನಮ್ಮ ಅಪ್ಪನ ಮನೇಲಿದ್ನ. ಎಲ್ಲದಕ್ಕೂ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರನೇ ಕೇಳಬೇಕಿತ್ತು. ಆವಾಗ ಬೇಜಾರಂತ ಅನ್ನಿಸ್ತಿತ್ತು. ಈ ಅಪ್ಪನು ನನ್ನ ನೋಡೋದಕ್ಕೆ ಅಂತ ಅನ್ಕೊಂಡೇ ಬರ್ತಿರ್ಲಿಲ್ಲ. ಅವ್ರ ಅಮ್ಮ ಹೋಗು ಮಗು ನೋಡ್ಕೊಂಬ ಅಂತ ಅಂದಿದ್ದಿನ ಮಾತ್ರ 15 ದಿನಕ್ಕೆ ತಿಂಗಳಿಗೆ ಹಿಂಗೆ ಬಂದು ಒಂದ್ಸರಿ ಮಗು ನೋಡ್ಕೊಂಡು ಬಂದ್ಬಿಡೋರು. ಅವಾಗ ಬಂದಾಗ ದುಡ್ಡಿದ್ರೆ ಕೊಡ್ರಿ ಅಂದರೆ ನನ್ನ ಹತ್ರ ಎಲ್ಲ ಐತೆ ದುಡ್ಡು. ಅಮ್ಮಂಗೆ ಕೊಟ್ಬಿಟ್ಟೆ, ಅಪ್ಪಂಗೆ ಕೊಟ್ಬಿಟ್ಟೆ. ಅಪ್ಪಂಗೆ ಹುಷಾರಿರ್ಲಿಲ್ಲ, ನಮ್ಮಮ್ಮ ಮನೆ ಸಾಮಾನು ಇರಲಿಲ್ಲ ಅಂದರು. ಹಿಂಗೆ ಹೇಳೋರು. ನಾನು ನೋಡ್ದೆ ಅಲ್ಲೂ ಇಂದನೂ ಕರ್ಕೊಂಡೇ ಬರಲಿಲ್ಲ ನನ್ನ. ಆವಾಗ ಸರಿ ಅಂದ್ಬಿಟ್ಟು ನಾನೇ ಮಗು ಕರ್ಕೊಂಡಿಲ್ಲೋಗಿ ಬಂದು ನೋಡ್ತೀನಿ. ಏನು ಅವ್ರ ಅಪ್ಪ ಅವ್ರ ಅಮ್ಮನಿಗೆ ದುಡ್ಡು ಕಾಸು ಎಲ್ಲನೂ ಖರ್ಚು ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಕೂತವ್ರಿ ಇವರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೇ ಬಿಟ್ಟೆ ಕಣ್ರೆ, ಇನ್ನೂ ಹೋಗಲೇ ಇಲ್ಲ. ಅಲ್ಲಿಂದ ನೋಡಿ ನಿಮ್ಮ ಅಂಕಲ್ನ ಸ್ವಲ್ಪ ಬದಲಾಯಿಸ್ತಾ ಬಂದೆ. ಮಗುನ ಅವ್ರ ಹತ್ರನೇ ಬಿಡೋದು, ಮಗು ನೋಡ್ಕೊಳ್ಳಿ ಅಂತ ಅನ್ನೋದು, ಆಮೇಲೆ ಮಗುಗೆ ಇತ್ತಂಬನ್ನಿ ಅನ್ನೋದು. ಎಷ್ಟಾದರೂ ಮಗು ಮೇಲೆ ಆಸೆ ಇದ್ದೇ ಇರುತ್ತಲ್ವಾ. ಆವಾಗ ಅವರು ಸ್ವಲ್ಪ ಅವ್ರ ಕಡೆ ಖರ್ಚು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಮ್ಮಿ ಮಾಡಿ ನನ್ನ ಮಗು ನೋಡ್ಕೊಳ್ಳೋಕ್ಕೆ ಅಂತ ಶುರು ಮಾಡಿದ್ರು. ಅಲ್ಲಿಂದ ನೋಡ್ರೆ ನನ್ನ ಸಂಸಾರ ಸ್ವಲ್ಪ ಸರಿ ಹೋಯ್ತು. ಇನ್ನೊಂದು ಮಗುಗೆ ಪ್ರೆಗ್ನೆಂಟ್ ಆದ್ನಲ್ಲ ನಾನು. ಆವಾಗ ಇಲ್ಲ ಇಲ್ಲಿಷ್ಟೊಂದು ಜನದ ಮಧ್ಯದಲ್ಲಿ ಆಗಲ್ಲ 2 ಮಕ್ಕಳು ಕಟ್ಕೊಂಡಿರಕ್ಕೆ ಅಂತ ಹೇಳಿ ನಾನು ಮನೇನ ಬಾಡಿಗೆಗೆ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟೆ ಬಂದವಳು. ಆ ಮಗುನು ಹೆರಿಗೆ ಐತಲ್ಲ, ನಮ್ಮ ಅಮ್ಮನ ಕರೆಸಿ ನಾನೇ ಬಾಡಿಗೆ ಮನೆಯಲ್ಲೇ ಇರಿಸ್ಕೊಂಡು ಅಲ್ಲೇನೆ ಬಾಣಂತನ ಎಲ್ಲನೂ ಮಾಡಿಸ್ಕೊಂಡು ಅದೇ ಮನೆ ಬೊಗ್ಗಿಗೆ ಹಾಕೊಂಡೆ. ಅಲ್ಲಿಂದ ಅಂಕಲ್ಲು ಹೊರಗಡೆಗೆ ಎಲ್ಲೂ ಹೋಗಲೇ ಇಲ್ಲ. 2 ಮಕ್ಕಳು ನೋಡ್ಕೊಳಕ್ಕೆ ನನಗೂ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಮನೆಗೆಲ್ಲ ಹೋಗೋದು ಕಮ್ಮಿ ಮಾಡಿದ್ರು. ಇಷ್ಟೋ ಖರ್ಚಿಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ದುಡ್ಡು ಕೊಡ್ತಿದ್ರು. ನಮ್ಮ ಸಂಸಾರನೂ ನಡೆಸ್ಕೊಂಡು ಹೋಯ್ತಿದ್ರಲ್ಲ. ಅವ್ರು ಕೊಡೋ ದುಡ್ಡಲ್ಲೇ ನಾನು ಇಷ್ಟು ಕೂಡಿಟ್ಟು ಮನೆಯಲ್ಲ ಬೋಗಿಗೆಲ್ಲ ಹಾಕಿದ್ನಲ್ಲ. ಆಮೇಲೆ ಬರ್ತಾ ನೋಡಿ ಸ್ವಲ್ಪ ಹಿಂಗೆ ಅಂಕಲ್ ಹತ್ರ ಎಲ್ಲ ಅಧಿಕಾರ ನಾನು ತಗೊಂಡಿದ್ದು ಗೊತ್ತಾ. ಆಂಟಿ ನೀವು ಹೇಳೋದು ನಿಜನಾ? ಈ ಥರ ಎಲ್ಲನೂ ಇರ್ಬೋದಾ? ಲೇ, ಸಂಸಾರನ ನಾವೇ ಸರಿ ಮಾಡ್ಕೋಬೇಕು ಹೊರತು ಬೇರೆಯವ್ರು ಬಂದು ಸರಿ ಮಾಡ್ಕೊಡ್ತಾರಾ? ನಿಮ್ಮ ಗಂಡಂದ್ರನ್ನ ನೀವೇ ಅದಕ್ಕೆ ತಗೊಬೇಕು. ನೀವು ಹೇಳೋದು ನಿಜನೇ ಆಂಟಿ. ನಮ್ಮ ಗಂಡಂದ್ರನ್ನ ನಾವು ಫ್ರೀ ಬಿಟ್ಕೊಟ್ಟಷ್ಟು ಅವರು ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ನಾನು ಈಗ ಎಷ್ಟಾದರೂ ಸಂಪಾದನೆ ಮಾಡಿರಲಿ, ನನ್ನ ಗಂಡ ಅದನ್ನ ಬಿಡ್ತಾನೆ ಇಲ್ಲ. ದುಡ್ಡು ಕಾಸು ಕೊಡು ಅಂತ ಅಂದ್ಬಿಟ್ಟು ನನ್ನ ಹತ್ರನೂ ಇಸ್ಕೊಂಡು ಖರ್ಚು ಮಾಡಿರ್ತಾರೆ. ಅಯ್ಯೋ, ದುಡಿಯೋದು 4 ಕಾಸಾದ್ರೆ ತೋರ್ಸೋದು 1 ಕಾಸು ಅನ್ನಂಗಿರ್ಬೇಕು ತಾನು. 4 ರೂಪಾಯಿ ದುಡಿದ್ರು 1 ರೂಪಾಯಿ ಅಂತ ಅಂದ್ಬಿಟ್ಟೆ ಹೇಳು. ನೀನು ಬಂದಿರೋದನ್ನ ಇನ್ನು 3 ರೂಪಾಯಿ ನೀನು ಎತ್ತಿಟ್ಕೋ. ನಾಳೆ ದಿನ ನಿನ್ಗೊಂದು ಹುಷಾರು ತಪ್ತು ಅಂತ ಅಂದ್ರೆಲ್ಲ ಏನು ಮಾಡ್ತೀಯ ನೀನು? ಹೌದು ಆಂಟಿ, ನೀವು ಹೇಳೋದು ನಿಜ. ನಾನು ಇನ್ನು ಮುಂದೆ ನನ್ನ ಗಂಡನ ಹತ್ರ ಇಷ್ಟೋ ಖರ್ಚು ಕೊಡಿ, ಮನೆ ಸಾಮಾನಿಗೆ ನಾನೇ ತಗೊಂಬರ್ತೀನಿ ಕೊಡಿ ಅಂತ ಅನ್ಕೊಂಡು ಹೆಂಗನ ಮಾಡಿ ದುಡ್ಡು ಕಾಸು ಕಿತ್ತು ಎತ್ತಿಡ್ಬೇಕು ನೋಡಿ. ಇಷ್ಟು ಮಾಡಿಲ್ಲ ಅಂತ ಅಂದರೆ ಈ ಗಂಡಸ್ರ ಹತ್ರ ನೀವು ಸಂಸಾರ ಮಾಡೋಕ್ಕಾಯ್ತದೇನ್ರಿ? ಮೊದಲೇ ಮನೇಲಿ ಕೂತಿದ್ದೀವಿ ನಾವಂತೂ. ಎಲ್ಲೂ ಕೆಲ್ಸಕ್ಕೆ ಹೋಗಲಿಲ್ಲ, ಏನೂ ಇಲ್ಲ. ಆವಾಗ ಇವ್ರು ಬಿಡ್ತಾರ? ಬಾಯಿಗೆ ಬಂದಂಗೆ ಮಾತ್ಗಳು ಅಂತಾನೆ ಇರ್ತಾರೆ. ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರಿ ಅಂತ ಅಂತಾರೆ. ನಾವೆಲ್ಲರೂ ಹೊರಗಡೆಗೆ ಹೋಯ್ತೀವಿ ಅಂತ ಅಂದ್ಬಿಟ್ಟು ದುಡ್ಡು ಕಾಸು ಕೇಳಂಗಿಲ್ಲ. ನಿನ್ಗೆ ಯಾಕೆ ದುಡ್ಡು ಕಾಸು ಅಂತಾರೆ? ನಮ್ಮ ಮೇಲೆ ಸವಾರಿ ಮಾಡಿಬಿಡ್ತಾರೆ ಕಣ್ರಿ ಅವ್ರುಗಳು. ಹೌದು ಆಂಟಿ, ನೀವು ಹೇಳ್ತಿರೋದು ನಿಜ. ಹೆಂಗಸ್ರ ಕೈಲಿ ಒಂದು 4 ಕಾಸು ದುಡ್ಡಿಲ್ಲ ಅಂತಂದರೆ ಗಂಡಸರು ಅಮ್ಕಾಕ್ಬಿಡ್ತಾರೆ. ಅದಕ್ಕೆ ಅಲ್ವಾ ಹೇಳೋದು, ಈಗಿಂದಾದರೂ ಒಂದು ಸ್ವಲ್ಪ ಬುದ್ಧಿ ಕಲಿತು ಈಗಾದರೂ ಸಂಸಾರನ ಹಿಡಿತದಲ್ಲಿ ಇಟ್ಕೊಳ್ಳಿ. ಅವಾಗ ನನ್ನ ನೋಡಿ ಇದೇ ಥರ ಬುದ್ಧಿ ಕಲೀರಿ. ವೀಕ್ಷಕರೇ, ನೀವು ಅಷ್ಟೇ ನನ್ನ ನೋಡಿ ಗಂಡನ್ನ ಹೆಂಗೆ ಅಧ್ವಸ್ತಲ್ಲಿ ಇಟ್ಕೋಬೇಕು, 4 ಕಾಸು ಹೆಂಗೆ ಉಳಿಸ್ಬೇಕಂತ ಅಂದ್ಬಿಟ್ಟು ನೋಡಿ. ಇಷ್ಟು ಕಾಸು ಉಳಿಸಿರೋದ್ರಿಂದ ಇವತ್ತು ಈ ವಟಾರ ನಂದಾಗಿರೋದು. ಹಾಗೆ ಈಗ ಇನ್ನೊಂದು ಮನೆ ತಗೊಳಕ್ಕೆ ಅಂತ ಅಂದ್ಕೊಂಡು ನಾನು ಓಡಾಡ್ತಾ ಇರೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಅಂದ್ಬಿಟ್ಟು ಹೆಂಗಸರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳನ್ನೂ ನೋಡಿ.